ಬೀದರ್ನ ಜಿಲ್ಲಾದ್ಯಂತ ಧಾರಾಕಾರ ಮಳೆಗೆ ನಾನಾ ಅವಾಂತರಗಳು ಈಗ ಸೃಷ್ಟಿಯಾಗಿದ್ದಾವೆ. ಅಲ್ಲಿನ ಜನರ ಸ್ಥಿತಿ ಒದ್ದಾಡುವಂತಹ ಸ್ಥಿತಿಗೆ ತಲುಪಿದ್ದಾರೆ. ಹಾಗಿದ್ರೆ ಅಲ್ಲಿ ಆಗಿರುವಂತಹ ಅನಾಹುತಗಳೇನು? ಬೀದರ್ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ, ಪ್ರವಾಹ ಪರಿಸ್ಥಿತಿ, ನೇರ ಹಾನಿ. ಆ ಒಂದು ಪ್ರದೇಶಕ್ಕೆ ಡಿಸಿ ಭೇಟಿ ನೀಡಲಿದ್ದಾರೆ. ಔರಾದ ತಾಲೂಕಿನ ಬೊಂತಿ ನಾಮನಾಯಕ ತಾಂಡಾಕ್ಕೆ ಈಗ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭೇಟಿ ನೀಡಿ ಪರಿಶೀಲನೆಯನ್ನ ಈಗಾಗಲೇ ನಡೆಸಿದ್ದಾರೆ. ಕೆರೆ ಕಟ್ಟೆ ಸೇತುವೆ ಒಡೆದು ನೂರಾರು ಎಕರೆ ಬೆಳೆ ಕೂಡ ಹಾನಿಯಾಗಿದೆ. ರೈತರು ಆಕ್ರಂದನವನ್ನ ಹೊರಹಾಕ್ತಾ ಇದ್ದಾರೆ. ಔರಾದ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಜೊತೆಯಾಗಿ ನೇರ ಹಾನಿ ವೀಕ್ಷಿಸಿದ ಜಿಲ್ಲಾಧಿಕಾರಿ. ವ್ಯಾಪಕ ಮಳೆಗೆ ಔರಾದ ಕಮಲನಗರ ಸೇರಿ ಅಲ್ಲಿರುವಂತಹ ತಾಲೂಕಿನಾದ್ಯಂತ ಅಪಾರ ಪ್ರಮಾಣದ ಬೆಳೆಗಳು ಹಾನಿಯಾಗಿದ್ದಾವೆ. ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ರಸ್ತೆ ಹಾಗೂ ಸೇತುವೆಗಳು ಹಾನಿಯಾಗಿದ್ದಾವೆ ಕೂಡ. ಬೀದರ್ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿರುವಂತದ್ದು. ಪ್ರವಾಹದ ಭೀತಿಯಿಂದ ಅಲ್ಲಿನ ಜನರು ಅಸ್ತವ್ಯಸ್ತಗೊಂಡಿದ್ದಾರೆ. ಪ್ರವಾಹದ ಪರಿಸ್ಥಿತಿ ನೇರ ಹಾನಿಯಾಗಿದೆ. ಅಲ್ಲಿ ಧಾರಾಕಾರ ಮಳೆಯಿಂದಾಗಿ ಜನರ ಬದುಕು ಕೂಡ ಅಸ್ತವ್ಯಸ್ತವಾಗಿರುವಂತದ್ದು. ಹಲವಾರು ರೀತಿಯಾಗಿರುವಂತಹ ಬೆಳೆಗಳು ಹಾನಿಯಾಗಿದ್ದಾವೆ. ರೈತರು ಆಕ್ರಂದನವನ್ನ ಹೊರಹಾಕ್ತಾ ಇದ್ದಾರೆ. ಸಂಪೂರ್ಣವಾಗಿ ಬೆಳೆಗಳು ಜಲಾವೃತಗೊಂಡಿವೆ. ಇನ್ನು ನೇರ ಹಾನಿ ಪ್ರದೇಶಕ್ಕೆ ಡಿಸಿ ಅವರು ಭೇಟಿ ನೀಡಿ ಔರಾದ ತಾಲೂಕಿನ ಬೊಂತಿ ನಾಮನಾಯಕ ತಾಂಡಾಕ್ಕೆ ಜಿಲ್ಲಾಧಿಕಾರಿಯಾಗಿರುವಂತಹ ಶಿಲ್ಪಾ ಶರ್ಮಾ ಅವರು ಭೇಟಿ ನೀಡಿ ಆ ಒಂದು ಸ್ಥಳವನ್ನ ಪರಿಶೀಲನೆಯನ್ನ ನಡೆಸಿ ಕೆರೆ ಕಟ್ಟೆ ಸೇತುವೆ ಒಡೆದು ನೂರಾರು ಎಕರೆ ಬೆಳೆ ಹಾನಿ ಏನು ಆಗಿದ್ದಾವೆ ಆ ಒಂದು ಬೆಳೆ ಹಾನಿ ಬಗ್ಗೆ ಕೂಡ ಜಿಲ್ಲಾಧಿಕಾರಿಯವರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಔರಾದ ತಹಶೀಲ್ದಾರ್ ಆಗಿರುವಂತಹ ಮಹೇಶ್ ಪಾಟೀಲ್ ಜೊತೆಗೆ ನೇರ ಹಾನಿ ವೀಕ್ಷಿಸಿದ್ದಾರೆ ಈಗ ಜಿಲ್ಲಾಧಿಕಾರಿ. ವ್ಯಾಪಕ ಮಳೆಗೆ ಔರಾದ ಕಮಲನಗರ ಸೇರಿ ತಾಲೂಕಿನಾದ್ಯಂತ ಅಪಾರ ಪ್ರಮಾಣದ ಬೆಳೆ ಹಾನಿ, ಹಲವೆಡೆ ಬೆಳೆ ಹಾನಿಯಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ರಸ್ತೆ ಹಾಗೂ ಸೇತುವೆಗಳು ಕೂಡ ಹಾನಿಯಾಗಿದ್ದಾವೆ. ಕೆಲವು ಸೇತುವೆಗಳು ಕುಸಿದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ.